ಒಂದ್ ಸೊಳ್ಳೆ ಕಚ್ಚಿದ ತಕ್ಷಣ ಏನಾಗಲ್ಲ ಬಿಡು ಮಗ ಅಂತ ನಿಮ್ ಪಾಡಿಗೆ ನೀವೇನಾದ್ರೂ ಹೋಗ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಡೆಂಗ್ಯೂ ಬಗ್ಗೆ ಮಾತಾಡೋ ಸಮಯ ಇವಾಗ ಬಂದಿದೆ. ಮಾತಾಡೋಣ ಇದ್ರ ಬಗ್ಗೆ, ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಸೊ ನಮ್ಮ ರಾಜ್ಯದಲ್ಲಿ ಇದುವರೆಗೂ 6290 ಕೇಸಸ್ ರಿಜಿಸ್ಟ್ರೇಷನ್ ಅನ್ನೋದು ಆಗಿದೆ. ಅದ್ರ ಜೊತೆಗೆ ನಮ್ಮ ಬೆಂಗಳೂರಲ್ಲೇ ಸುಮಾರು 4000 ಕೇಸಸ್ ಮೇಲೆನೆ ರಿಜಿಸ್ಟರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಇದುವರೆಗೂ 5 ರಿಂದ 6 ಜನ ಪ್ರಾಣನ ಕಳ್ಕೊಂಡಿದ್ದಾರೆ ಈ ಡೆಂಗ್ಯೂ ಇಂದ. ಸೊ ಈ ಡೆಂಗ್ಯೂ ರೋಗ ಯಾವ ರೀತಿ ಹರಡುತ್ತೆ ಅಂದ್ರೆ ಏಡಿಸ್ ಈಜಿಪ್ಟ್ ಅನ್ನುವ ಒಂದು ಸೊಳ್ಳೆಯಿಂದ ಹರಡುತ್ತೆ. ನಿಮ್ಮ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ, ಅದ್ರ ಜೊತೆಗೆ ನಿಮ್ಮ ಮನೆಯ ಸುತ್ತಮುತ್ತ ಸ್ವಲ್ಪ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಡೆಂಗ್ಯೂ ಬಂದ್ರೆ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದ್ರೆ ಮೇನ್ಲಿ ಬಿಳಿ ರಕ್ತ ಕಣಗಳು ಅನ್ನೋದು ಏನಿರುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ತುಂಬಾನೇ ಜ್ವರ ಬರೋದು, ತುಂಬಾನೇ ತಲೆನೋವಾಗೋದು, ಕೈಕಾಲು ನೋವಾಗೋದು, ಜೊತೆಗೆ ಇನ್ನೂ ಜಾಸ್ತಿ ಆದ್ರೆ ನೋಸಲ್ಲಿ ಬ್ಲಡ್ ಬರುವ ಸಾಧ್ಯತೆಗಳು ಸಹ ಜಾಸ್ತಿ ಇದೆ ಅಂತ ಡಾಕ್ಟರ್ಸ್ ಅನ್ನೋದನ್ನ ಹೇಳ್ತಾ ಇರ್ತಾರೆ. ಸೊ ಈ ಡೆಂಗ್ಯೂ ಬಂದಿದ ತಕ್ಷಣ ಪ್ರಾಣ ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಈ ರೀತಿ ಲಕ್ಷಣಗಳು ನಿಮ್ಗೇನಾದ್ರೂ ಕಾಣಿಸ್ಕೊಂಡ್ರೆ ದಯವಿಟ್ಟು ಹೋಗ್ಬಿಟ್ಟು ಹಾಸ್ಪಿಟಲ್ ಒಂದ್ಸಲ ಚೆಕ್ಅಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಡ್ ಈ ವಿಷಯನ ನಿಮ್ಮ ಸ್ನೇಹಿತರಿಗೂ ಮತ್ತೆ ನಿಮ್ಮ ಕುಟುಂಬದವರಿಗೂ ಸಹ ಶೇರ್ ಮಾಡಿ, ಯಾಕಂದ್ರೆ ಈ ಡೆಂಗ್ಯೂ ಕೇಸಸ್ ಬಂದ್ಬಿಟ್ಟು ದಿನಕ್ಕೆ ಒಂದೊಂದೇ ಜಾಸ್ತಿ ಆಗ್ತಾ ಹೋಗ್ತಾ ಇದಾವೆ. ಸ್ವಲ್ಪ ಹುಷಾರಾಗಿರೋಣ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ?